Watch full episodes on Jio Hotstar. ಅಂಕಲ್, ನೀವು ನೋಡೋದಕ್ಕೆ ಮಾತ್ರ ಫಿಟ್ ಆಗಿದ್ದೀರಾ, ಆದ್ರೆ ಬ್ಯಾಡ್ಮಿಂಟನ್ ಶಟಲ್ ಹೊಡೆದಕ್ಕೆ ನೀವು ಈಗ ಬಿದ್ದೋಗ್ಬಿಟ್ರಲ್ಲ, ಹೇಗೆ ಅಲ್ವೇನೋ? ಹೌದು ಕಣ, ಅಂಕಲ್ ನೋಡೋದಕ್ಕೆ ಫಿಟ್ ಆದ್ರೆ ಫುಲ್ಲು ಡಮ್ಮಿ ಅನ್ಸುತ್ತೆ. ಬಾಯಿ ಮುಚ್ಚಿ, ದೊಡ್ಡವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಕೋರ್ಟ್ ಮಾರ್ಷಲ್ ಮಾಡಕ್ ಬಿಡ್ತೇನೆ ಮೀಸೆ ತಿರುಗಿಸ್ಬಿಟ್ಟು. ಇದನ್ನ ಬ್ಯಾಡ್ಮಿಂಟನ್ ರಾಕೆಟ್ ಅಂತ ಹೇಳ್ತಾರೆ. ಮತ್ತೆ ನಾವಿದ್ರಲ್ಲಿ ಚಾಂಪಿಯನ್ ಗೊತ್ತಾ? ಇವನು ಟಿಯಂಡರ್, ನಾನು ಮಿಯಂಡರ್. ಚಾಂಪಿಯನ್ಸ್? ಇದು ನನ್ನ ಎಡಗೈ ಕೆಲಸ ಗೊತ್ತಾ ನಿಮ್ಗೆ? ಮೀಸೆ ತಿರುಗಿಸಿ. ಜೋಕ್ ಮಾಡಬೇಡಿ ಸುಂದರಿ ಅಂಕಲ್, ಯಾವತ್ತಾದ್ರೂ ಈ ರಾಕೆಟ್ ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ? ಇಷ್ಟೊಂದು ನನ್ನ ಬಗ್ಗೆ ತಮಾಷೆ ಅಂತ ತಿಳ್ಕೊಬೇಡಿ ನೀವು. ನಾನು ಬೇಕಾದಷ್ಟು ಬ್ಯಾಡ್ಮಿಂಟನ್ ಆಟ ಆಡಿದ್ದೀನಿ, ಮತ್ತೆ ಗೆದ್ದು ಇದ್ದೀನಿ ಗೊತ್ತಾ ನಿಮ್ಗೆ? ಓ ಹೌದಾ? ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನನ್ನನ್ನ ಸೋಲ್ಸಿ ನೋಡೋಣ. ನೀನು ನನಗೆ ಚಾಲೆಂಜ್ ಮಾಡ್ತಾ ಇದೀಯಾ, ಅದು ಕನ್ನಲ್ ಸೂರಿಗೆ. ಓಕೆ, ನಾ ಟಿಯಂಡರ್ ಮಿಯಂಡರ್ ಇಬ್ಬರಿಗೂ ಒಂದೇ ಸಲ ಸೋಲ್ಸ್ ಹಾಕ್ಬಿಡ್ತೀನಿ. ಅಂಕಲ್, ನಾವು ಪ್ರಾಕ್ಟೀಸ್ ಬರ್ತೀವಿ, ನೀವೊಬ್ರೇ ಯಾಕೆ ಆಡ್ತಿದ್ದೀರಾ? ಅರೇ, ಒಬ್ನೇ ಎಲ್ಲಿದ್ದೀನಿ? ನನ್ನ ಎರಡು ಕೈನು ನನ್ನ ಜೊತೆಗಿದೆ ತಾನೇ. ನನ್ನ ಪ್ರಕಾರ ನಾನು ಅನ್ಕೊಂಡಾಗೆ ಎರಡು ಕೈಗಳು ಪ್ರಾಕ್ಟೀಸ್ ಒಂದೇ ಸಲ ಆಗೋಗ್ಬಿಡುತ್ತೆ ನಾಳೆ ಮ್ಯಾಚ್ಗೆ. ವಾ ಅಂಕಲ್, ನಿಮ್ ಪ್ರಾಕ್ಟೀಸ್ ನೋಡ್ತಿದ್ರೆ ಐ ಆಮ್ ಶೋರ್ ನಾಳೆ ಮಿಯಂಡರ್ ಟಿಯಂಡರ್ ಕತೆ ಮುಗ್ದ ಹಂಗೇನೆ. ಬ್ರದರ್ಸ್, ಅಂಕಲ್ ಗೆಲ್ತಾರೆ ತಾನೆ? ತಾತಾದಿಂದ 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 ನೋಡ್ಕೊಂಬರಕ್ಕಾಗಲ್ವಾ ನಿನ್ ಕೈಲಿ? ಮೀಸೆ ತಿರುಗಿಸಿ. ಸೂರ್ಯ ಅವರೇ, ಅದೇನಂದ್ರೆ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದೆಲ್ಲ ಬಿಟ್ಬಿಡಿ, ನೀವು ಮೊದಲು ಎದ್ದೇಳಿ ಕರ್ನಲ್. ಅರೆ, ನನ್ನ ಕೈಯಲ್ಲಿ ಹೊಟ್ಟೋಯ್ತು. ಇಲ್ಲ, ನನ್ನ ಕೈ. ಈಗೇನ್ ಮಾಡೋದು? ಈಗ ಈ ಕೈಯಲ್ಲಿ ನೀವು ಬ್ಯಾಡ್ಮಿಂಟನ್ ಮ್ಯಾಚ್ ನ ಹೇಗೆ ಆಡ್ತೀರಾ? ಅದ್ ಸರಿ ಹೋಗಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಆ ಜುಟ್ಟು ಹುಡುಗರನ್ನ ಸೋಲ್ಸೋದಿಕ್ಕೆ ನನ್ನ ಈ ಎಡಗೈನೇ ಸಾಕು ಬಿಡು. ಈ ದಪ್ಪ ಮಾತು ಅಂದ್ರೆ ನಿನಗೆ ಗೊತ್ತಾ ಪಿನಾಕಿ? ತಕ ದಿನ ನನ್ ಕೈ ಮುದ್ರೆಗಳು ಸರಿಯಾಗಿದ್ರೆ ನನ್ ಡ್ಯಾನ್ಸ್ ಕಾಂಪಿಟೇಷನ್ ಪಕ್ಕಾ ವಿನ್ ಆಗ್ತೀನಿ. ನನಗೆ ಇನ್ನೂ ಪ್ರಾಕ್ಟೀಸ್ ಬೇಕು. ತಕ ದಿನ ಚಿಂತೆ ಮಾಡ್ಬೇಡಿ ಆಂಟಿ, ನೀವ್ ಗೆದ್ದೆ ಗೆಲ್ತೀರಾ. ಲೋ ಮಿಯಂಡರ್, ಅಂಕಲ್ ಮ್ಯಾಚ್ ಆಡೋದಕ್ಕೆ ಬಂದೇ ಬಿಟ್ಟಿದ್ರಲ್ಲೋ. ಆಡೋದಕ್ಕಲ್ಲ, ಸೋಲೋದಕ್ಕೆ. ಆಡೋದಕ್ಕೆ ಭಯ ಅನ್ಸುತ್ತೆ, ಅದಕ್ಕೆ ಕೈಗೆ ಪಟ್ಟಿ ಕಟ್ಕೊಂಡ್ ಬಂದಿದ್ದಾರೆ. ಇಲ್ಲ ಅಂದ್ರೆ ಟಿಯಂಡರ್ ನಮ್ಗೆ ಸಾರಿ ಹೇಳೋದಕ್ಕೆ ಅಂತ ಬಂದಿರ್ಬೋದು. ನೋಡ್ರಪ್ಪ, ನನ್ ಕೈ ಮುರಿದೋಗ್ಬಿಟ್ಟಿದೆ, ಅದಕ್ಕೆ ಆಡೋದಕ್ಕಾಗಲ್ಲ ಅಂತ. ನಿಮ್ಮಿಬ್ಬರ ಜೊತೆ ಆಟ ಆಡೋದಕ್ಕೆ ನನ್ನ ಈ ಎಡಗೈನೇ ಸಾಕು. ನಾನು ಖಂಡಿತ ನಿಮ್ಮಿಬ್ಬರನ್ನು ಸೋಲಿಸ್ತೀನಿ. ಮೀಸೆ ತಿರುಗಿಸಿ. ಅಯ್ಯಯ್ಯೋ, ಭಯ ಆಗ್ತಿದೆ. ಸರಿ, 5 ನಿಮಿಷ ಆದ್ಮೇಲೆ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಸಿಗೋಣ. ಅಕಸ್ಮಾತ್ ನೀವು ಬರ್ಲಿಲ್ಲ ಅಂದ್ರೆ ನೀವು ಸೋಲ್ ಒಪ್ಕೊಂಡು ಹೋಗಿದ್ದೀರಾ ಅಂತ ಅರ್ಥ. ಅದು ಕೂಡ ಮೀಸೆ ತಿರುಗಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಇವರಿಬ್ರಿಗೂ ನಾನು ಹೇಗೆ ಹೊಡಿತೀನಿ ಅಂದ್ರೆ ಹೇಗಂದ್ರೆ ಬಾಲ್ ಡುಬುಕ್ 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 ಅಂತ ಬೌಂಡ್ರಿಯಿಂದ ಆಚೆ ಹೋಗ್ತಾ ಇರ್ಬೇಕು. ಹ್ಯಾಪಿ ಅಂಕಲ್ ದ ಲೆಫ್ಟ್ ಹ್ಯಾಂಡ್. ಓ ನೋ, ನನ್ನ ಕೈಯ ಕಾರೊಳಗಡೆ ಹೋಗ್ತಾ ಇದೆ ನೋಡಿ. ಯಾರಾದ್ರೂ ಹೋಗಿ ಆ ಕೈನ ತಗೊಂಡ್ ಬನ್ನಿ. ನನ್ಗನ್ಸುತ್ತೆ ಈಗ ನನ್ನ ಸೋಲನ್ನ ಒಪ್ಕೊಳ್ಳೇಬೇಕು ಅಂತ. ಇಲ್ಲ ಅಂಕಲ್, ನೀವು ಆಡ್ತೀರಾ, ಗೆದ್ದೆ ಗೆಲ್ತೀರಾ. ನನ್ನ ಕಾರಿಂದ ಹೋಗಿ ಈಗಲೇ ನಿಮ್ ಕೈನ ತಗೊಂಡ್ಬರ್ತೀನಿ. ಇಲ್ಲ, ಆ ಕೈನ ನಾನ್ ತಗೊಂಡ್ ಬರ್ತೀನಿ. ಅಂಕಲ್, ಅಲ್ಲಿವರೆಗೂ ನೀವು ಹ್ಯಾಪಿ ಮತ್ತೆ ಆಂಟಿ ಕೈ ಯೂಸ್ ಮಾಡ್ಕೊಂಡು ಆಡ್ತೀರಿ. ಆ ದುಷ್ಟರಿಗೆ ಬುದ್ಧಿ ಕಲ್ಸೋದಿಕ್ಕೆ ಸ್ವಲ್ಪ ಭೂತದ ಚೇಷ್ಟೆ ಮಾಡಿದ್ರೆ ಪರವಾಗಿಲ್ಲ ಅಂಕಲ್. ಹುಷಾರಾಗಿರು ಗಪ್ಪು. ಆಹಾ,
ಹೆದರ್ಕೋಬೇಡಿ ಅಂಕಲ್, ನನ್ನ ಕೈಯಿಂದ ನೀವು ಖಂಡಿತ ಈ ಆಟ ಗೆಲ್ತೀರಾ. ತಗೊಳ್ಳಿ. ನಾನೀಗ ಈ ಕೈನಲ್ಲೇ ಆಟ ಆಡಬೇಕು. ಹ್ಯಾಪಿ, ನಿನ್ ಕೈಯಲ್ಲಿ ಈ ಬ್ಯಾಟ್ ನ ಕ್ರಿಕೆಟ್ ಬ್ಯಾಟ್ ತರ ಯಾಕೆ ಇಟ್ಕೊಂಡಿದ್ಯಾ ನೀನು? ಅಯ್ಯೋ ಅಂಕಲ್, ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ನಲ್ಲಿ ಏನು ವ್ಯತ್ಯಾಸ ಇಲ್ಲ. ಒಂದು ಬಾಲ್ ನ ಹೊಡಿಬೇಕು, ಇಲ್ಲಾಂದ್ರೆ ಈ ರ್ಯಾಕೆಟ್ ಅಲ್ಲಿ ಶಟಲ್ ನ ಹೊಡಿಬೇಕು. ಡಬಕ್ ಡಬಕ್ ಡುಬಕ್ ಡಬಕ್ ಅಂತ. ಡೋಂಟ್ ಫಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಸಿಕ್ಸರ್. ಈ ಆಟದಲ್ಲಿ ಶಟಲ್ ನ ಕೋರ್ಟ್ ಒಳಗಡೆ ಹೊಡಿಬೇಕು. ಕ್ರಿಕೆಟ್ ಆಟ ತರ ಬೌಂಡ್ರಿ ಆಚೆ ಹೊಡಿಬಾರ್ದು ಕಣೋ. ಈ ಅಂಕಲ್ಗೆ ಏನಾಯ್ತು? ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ ಅವ್ರಿಗೆ. ಓಕೆ 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 ಅಂಕಲ್, ಈಗ ನಾನು ಸಿಕ್ಸರ್ನ ಹೊಡೆಯೋದಿಲ್ಲ. ಏನ್ ಮಾಡ್ಲಿ ಅಂಕಲ್, ಈ ಕೈಗೆ ಸಿಕ್ಸರ್ ಹೊಡೆಯೋದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನಾವೇ ಗೆಲ್ಲೋದು. ನನಗನ್ಸುತ್ತೆ ಅಂಕಲ್ನ ಸೋಲಿಸ್ತೀನಿ ಅಂತ. ಆ ಹ್ಯಾಪಿ ನನ್ನ ಫಸ್ಟ್ ರೌಂಡಲ್ಲಿ ಸೋಲ್ ಹೋಗಿ ಮಾಡ್ಬಿಟ್ಟ. ಅಯ್ಯೋ ಡೋಂಟ್ ವರಿ ಕರ್ನಲ್ ಅವರೇ, ನೀವು ನನ್ನ ಕೈ ತಗೊಂಡು ಆಟ ಆಡಿ, ಆಮೇಲೆ ನೋಡಿ ಅವ್ರು ಹೇಗೆ ಸೋಲ್ತಾರೆ ಅಂತ. ಓಕೆ, ಈಗ ನನ್ನ ಹತ್ರ ಬೇರೆ ಯಾವ ಆಪ್ಷನ್ ಇಲ್ವೇ ಇಲ್ಲ. ಹ್ಯಾಪಿ, ವಾಪಸ್ ತಗೊಂಡು ಸಿಕ್ಸರ್ ಹೊಡೆಯೋ ಈಗ ನಿನ್ ಕೈನ. ಬೇಗ ಮಾಡಿ, ಕೈ ಚೇಂಜ್ ಮಾಡಿ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಕರ್ನಲ್ ಅವರೇ ಟೆನ್ಷನ್ ತಗೊಳ್ಬೇಡಿ, ತಗೊಳ್ಳಿ ಇದನ್ನ. ನನಗೆ ಗೊತ್ತಿಲ್ಲ ಈ ಕೈ ನನ್ಗೆ ಇವತ್ತು ಏನೇನ್ ಡ್ಯಾನ್ಸ್ ಮಾಡ್ಸುತ್ತೋ ಏನೋ. ಅಯ್ಯೋ, ಯಾವಾಗ ಸಿಗುತ್ತಪ್ಪ ನನ್ನ ಕೈ ನನಗೆ? ಓ ನೋ, ಈಗೆಲ್ಲ ಹೋಯ್ತಪ್ಪ ಕೈ? ಓ, ಅಲ್ಲಿದೆ. ಸಿಗ್ನಲ್ ಗ್ರೀನ್ ಆಗೋಕ್ಕಿಂತ ಮುಂಚೆ ನಾನು ಆ ಕೈನ ತಗೊಂಡ್ಬಿಡ್ಬೇಕು. ಜಾಗ ಬಿಡಿ ಅಂಕಲ್, ಜಾಗ ಬಿಡಿ ಆಂಟಿ. ಶಾರುಖ್ ಫ್ಲೈಟ್ ಟೈಮ್ ಆಗ್ತಿದೆ, ನಾನೀಗ ಬೇಗ ಹೋಗ್ಬೇಕು. ದೊಡ್ಡ ಎಡ್ವರ್ಟ್ ಆಗೋಯ್ತಲ್ಲಪ್ಪ. ಒಂದ್ ವೇಳೆ ಬ್ಯಾಗ್ ಏನಾದ್ರೂ ಫ್ಲೈಟ್ಗೆ ಹೋದ್ರೆ ಅಂಕಲ್ ಕೈ ಹೋಯ್ತು ಅಂತಾನೆ ಅರ್ಥ. ಅಯ್ಯೋ, ಏನ್ ಮಾಡ್ತಿದ್ದೀರಾ ಬಾಬಿ ಅವರೇ ನೀವು? ಕಥಕ್ಕಲ್ಲ, ಬ್ಯಾಡ್ಮಿಂಟನ್ ಆಟ ಆಡ್ಬೇಕು. ಕಂಟ್ರೋಲ್ ಯುವರ್ ಹ್ಯಾಂಡ್. ಏನ್ ಮಾಡ್ಲಿ, ಇಷ್ಟು ದಿನದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಲ್ವಾ, ಸೊ ನನ್ನ ಬಾಡಿಗೂ ಕೈಗೂ ಡ್ಯಾನ್ಸ್ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದೆ. ಸೋತ್ರಲ್ಲೋ ಈ ಸೆಟ್ಟಲ್ಲಿ. ಬೈ ಮಿಸ್ಟೇಕ್ ಈ ಆಟನ ನಿಮ್ ಕೈಗಳಿಂದ ಗೆದ್ಬಿಟ್ಟೆ ಬಾಬಿ ಅವರೇ. ಆದ್ರೆ ಫೈನಲ್ ರೌಂಡ್ ಅಲ್ಲಿ ನಿಮ್ ಈ ಡ್ಯಾನ್ಸ್ ಮಾಡೋ ಕೈಗಳಿಂದ ನನ್ ಗೆಲ್ಲೋದು ಬಹಳ ಕಷ್ಟ ಅನ್ಸುತ್ತೆ ನಂಗೆ. ಈ ಪಿನಾಕಿ ನನ್ನ ಕೈನ ಯಾವಾಗ ತರ್ತಾನೋ ಏನೋ ನನಗೆ ಗೊತ್ತಿಲ್ಲ. ಓನೋ, ಈಗ ಅಂಕಲ್ ಕೈ ಎಲ್ಲಿ ಹೋಯ್ತಪ್ಪ? ಹಾ, ಅಲ್ಲಿದೆ. ಈಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಹಾ, ಟಾಫಿ. ಏ ಹುಡುಗ, ನಿಂತ್ಕೋ, ನೀನ್ ಒಳಗಡೆ ಹೋಗೋ ಹಾಗಿಲ್ಲ.
ನನ್ ಚಿಕ್ಕಪ್ಪ ಫ್ಲೈಟ್ ಹತ್ತಿದ್ದಾರೆ, ಆದ್ರೆ ಅವ್ರ ಮೆಡಿಸಿನ್ಸ್ ಎಲ್ಲ ಇಲ್ಲೇ ನನ್ನ ಹತ್ರನೇ ಇದೆ. ಪ್ಲೀಸ್ 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 ನಂಗೆ ಒಳಗೆ ಹೋಗಕ್ಕೆ ಅವಕಾಶ ಕೊಡಿ. ಅವ್ರೇನಾದ್ರೂ ಫ್ಲೈಟ್ ಹತ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ. ಪ್ಲೀಸ್. ಈ ಮಗು ಚಿಕ್ಕಪ್ಪನ ತುಂಬಾ ಇಷ್ಟಪಡುತ್ತೆ ಅನ್ಸುತ್ತೆ. ಹೋಗಪ್ಪ ಹೋಗು. ಥ್ಯಾಂಕ್ ಯು ಗಾರ್ಡ್ ಅಂಕಲ್. ಕೈಯಂತೂ ಕೈಗೆ ಸಿಕ್ತು, ಆದ್ರೆ ನನ್ನ ಟೈಮ್ ಕರೆಕ್ಟಾಗಿ ಹೋಗೋದು ಹೇಗೆ? ಗಪ್ಪು ಇದೀನಲ್ಲ. ಗಪ್ಪು ನೀನಿಲ್ಲಿ? ಅಂಕಲ್. ಅರೆ ವಾ, ಪಿನಾಕಿ ಬಂದೇ ಬಿಟ್ಟ. ಪಿನಾಕಿ ಬೇಗ ಬೇಗ ನನ್ನ ಕೈನ ನನಗೆ ವಾಪಸ್ ಕೊಟ್ಬಿಡು. ತಗೊಳ್ಳಿ ಅಂಕಲ್ ಸೂರಿ. ಈಗ ತೋರಿಸ್ತೀನಿ ಈ ಕರ್ನಲ್ ಸೂರಿ ಅಂದ್ರೆ ಏನು ಅಂತ. ನಾವಂತೂ ಸೋತ್ವಿ. ಯಾವತ್ತು ಆಪೋನೆಂಟ್ ನ ತುಂಬಾ ಸುಲಭವಾಗಿ ತಗೋಬಾರ್ದು. ಅತ್ತಾಯ್ತಾ ಮಿಯಂಡರ್? ನಿಂಗೆ ಸಾರಿ ಅಂಕಲ್ ಸೂರಿ. Watch India's largest kids library only on Jio Hotstar. Download the app now.